ರಾಯರ ಕರ್ನಾಟಕದ ನಂಟಿನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಅದಕ್ಕೂ ಮುಂಚೆ ದ್ವೈತ ಸಿದ್ಧಾಂತದ ಗುರು ಪರಂಪರೆಯ ಮೊದಲ ಗುರುಗಳು ಯಾರು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಮಧ್ವಾಚಾರ್ಯರು. ಇದೇ ಸಾಲಿನ 17ನೇ ಗುರುಗಳು ಶ್ರೀ ರಾಘವೇಂದ್ರ ತೀರ್ಥರು. ಇಂಥ ರಾಯರು ಯಾರ ಅವತಾರ? ಶಂಖುಕರ್ಣ, ವಿಷ್ಣು ಭಕ್ತಾಯಿತ ಹಾಗೂ ವಾಯುವಿನ ಅವತಾರ. ಇನ್ನು ರಾಯರಿಗೆ ಈ ಹೆಸರು ರಾಘವೇಂದ್ರ ಅನ್ನೋ ಹೆಸರನ್ನ ಸೂಚಿಸಿದ್ದು ಮಂತ್ರಾಲಯದ ಮೂಲ ರಾಮ. ರಾಘವೇಂದ್ರ ಅನ್ನೋ ಹೆಸರಿನ ಅರ್ಥ ಹಾಗೂ ಹೆಸರಿನ ಹಿಂದಿನ ಕಥೆ ಹುಡುಕ್ತಾ ಹೋದ್ರೆ ಅದು ರಾಮನನ್ನೇ ಸೂಚಿಸುತ್ತೆ. ರಘುಕುಲ ವಂಶದ ಅರಸ ಶ್ರೀರಾಮ. ಇದು ಹನುಮಂತನನ್ನ ಸಹ ಸೂಚಿಸುತ್ತೆ ಅಂತ ನಿಮಗೆ ಗೊತ್ತಾ? ರಾಘವಯಸ್ಯ ಇಂದ್ರ ಸಹ ರಾಘವೇಂದ್ರ. ಯಾರ ಇಂದ್ರ ಅಂದ್ರೆ ಆರಾಧ್ಯ ದೈವ ರಾಘವನೋ ಅವನೇ ರಾಘವೇಂದ್ರ. ಯಾರ ಆರಾಧ್ಯ ದೈವ ರಾಘವ? ಹನುಮಂತ. ಇನ್ನು ರಾ ಅಂದ್ರೆ ಬೆಟ್ಟದಷ್ಟು ಪಾಪವನ್ನ ನಾಶ ಮಾಡಿ, ಘ ಅಂದ್ರೆ ಅಚಲವಾದ ನಂಬಿಕೆ ಹಾಗೂ ಭಕ್ತಿ, ವೇನ್ ಅಂದ್ರೆ ಮೋಕ್ಷಕ್ಕೆ ಹಾದಿ ತೋರಿಸುವವ, ದ್ರ ಅಂದ್ರೆ ಆ ಭಗವಂತನ ದರ್ಶನವನ್ನ ಮಾಡಿಸುವವ. ಇನ್ನು ರಾಯರು ಸಾಕಷ್ಟು ಸಮಯ ಉಡುಪಿಯಲ್ಲಿ ತಂಗಿದ್ರು.